ವೆಲ್ಕಮ್ ಟು ಮೈ ಫಸ್ಟ್ ಮೋಟೋ ವ್ಲಾಗ್. ಶಾರ್ಟ್ ರೀಲ್ಸ್ ಥರ ಮೋಟೋ ವ್ಲಾಗ್ ಮಾಡಿದ್ದೀನಿ. ಆ್ಯಕ್ಚುಯಲ್ ಪ್ರಾಪರ್ ಮೋಟೋ ವ್ಲಾಗ್ ಒಂದು ರೈಡ್ ಥರ ಎಲ್ಲೂ ಹೋಗಿರಲಿಲ್ಲ. ಡಿಸೈಡ್ ಮಾಡಿ ರೈಡ್ ಆಗಲೇಬೇಕು ಅಂತ ನೈಟ್ ಎಲ್ಲ ಪ್ಲ್ಯಾನ್ ಮಾಡಿ ಈಗ ಹೊರಟಿದ್ದೀನಿ. ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹತ್ರನೇ ಇರೋದು ಡೆಸ್ಟಿನೇಷನ್. ಆ್ಯಕ್ಚುಲಿ ಅದು ನನ್ನ ಫೇವ್ರೆಟ್ ಪ್ಲೇಸು. ನನ್ನ ಫೇವ್ರೆಟ್ ಪ್ಲೇಸ್ಗೆ ಯಾಕೆ ಹೋಗಬಾರ್ದು ಅಂತ ಅನ್ನಿಸ್ತು. ಆಲ್ಮೋಸ್ಟ್ ನೈಟ್ 2:30 ಡಿಸೈಡ್ ಮಾಡಿದೆ. 3.5 ಅವರ್ ನಿದ್ದೆ ಆಯಿತು ಅಷ್ಟೇ ಗುರು. ಎಚ್ಚರಿಕೆ ಆಗ್ಬಿಡ್ತು ಹೋಗಲೇಬೇಕು ಅಂತ ಒಂಥರ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಈಗ ಹೊರಟಿದ್ದೀನಿ. ಎಲ್ಲರಿಗೂ ಗೊತ್ತು ಆ ಜಾಗ ಏನೋ ಒಂಥರ ಸ್ಪೆಷಲ್. ಕೆಟ್ಟದಾಗಿದ್ದು ಒಳ್ಳೇದಾಗಿದ್ದು ಎಲ್ಲ ಅದೇ ಜಾಗದಲ್ಲಿ. ಕೆಟ್ಟದಾಗಿದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಗೊತ್ತಿಲ್ಲ ಎಷ್ಟು ವರ್ಷ ಆಯಿತು, ಮರ್ತೋಗ್ಬಿಟ್ಟಿದ್ದೀನಿ. ಲೈಕ್ ಅಲ್ಲಿ ಕುತ್ಕೊಂಡು ಆ ವ್ಯೂ ಎಂಜಾಯ್ ಮಾಡ್ಕೊಂಡು ನ್ಯೂಸ್ ಚಾನಲ್ ಓಪನ್ ಮಾಡಿಬಿಟ್ಟೆ ಸಡನ್ ಆಗಿ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಾರ್ಟ್ ಅಟ್ಯಾಕ್ ವಿಷಯ ಆ ಜಾಗದಲ್ಲಿ ಇದ್ದಾಗಲೇ ಗೊತ್ತಾಗಿತ್ತು. ಲೈಕ್ ಮೈ ಗಾಡ್, ಡನ್ ಗುರು, ಇನ್ನೇನು ಲೈಫಲ್ಲಿ ಇಷ್ಟು ಫಿಟ್ ಆಗಿದ್ದವ್ರದ್ದೇ ಹಿಂಗೆ ಆಗೋಯ್ತು. ಆ ಸಿಚುವೇಶನ್ ಮಾತ್ರ ವರ್ಸ್ಟು. ಇದು ಅಲ್ಲಿ ಆಗಿದ್ದು ಬ್ಯಾಡ್. ನನಗೆ ಬೇಗ ಬಿಡಬೇಕಿತ್ತು. ದಟ್ ಅರ್ಲಿ ಮಾರ್ನಿಂಗ್ ಕ್ರೇಜಿ ವ್ಯೂ ಇತ್ತಲ್ಲಿ. ನನ್ನ ಜೊತೆ ಹೈವೇ ಮುಟ್ಬಿಟ್ರೆ ಇನ್ನು ಮಾತು ಗೀತಿಲ್ಲ. ಸೀದಾ ಕೆಚ್ಕೊಂಡು ಹೈವೇಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ. BMTC ಅಂದರೆ ಧೂಳು, ಹುಡುಗಿ ಅಂದರೆ ಗೋಳು. ಬೆಳಗ್ಗೆ ಪ್ರಾಸ ತುಂಬ ವಿಷಯ. ಫಸ್ಟ್ ವ್ಲಾಗು. ಫಸ್ಟ್ ಟೈಮ್ ನಾನು ಗ್ಲೌಸ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ನನಗೆ ಒಂಥರ ವಿಯರ್ಡ್ ಫೀಲಿಂಗ್. ಶೂ ಗ್ಯೂ ಎಲ್ಲ ಹಾಕೊಂಡು ಜಿಂಕ್ ಚಾಕ್ ಅಂತ ಗಾಡಿ ಓಡಿಸ್ತಾ ಇರೋದು ಇದೆ ಫಸ್ಟ್ ಟೈಮು. ಆಕ್ಸಿಡೆಂಟಿಂದ ವೈರಲ್ ಆಗಿದ್ದೀನಿ. ಮತ್ತೆ ಆಕ್ಸಿಡೆಂಟ್ ಆಗದೆ ಇದ್ರೆ ಸಾಕು. ಅಂಬಾಜಿಡರು ಎಲ್ಲಿಂದ ಬಂದಪ್ಪ ಅವನು. ಗಾಬರಿ ಆಗೋಯ್ತು. ಆಮೇಲೆ ತುಂಬ ಜನ ಹೇಳ್ತೀರಾ ಕ್ಲಚ್ ಯೂಸ್ ಮಾಡಬೇಡಿ ಯಾರಾದ್ರು ಬಂದಾಗ ಅಂತ. ಅದು ಹೆಂಗರು ನನಗೆ ಇಂಜಿನ್ ಬ್ರೇಕಿಂಗ್ ಕಾನ್ಸೆಪ್ಟೇ ಗೊತ್ತಾಯ್ತಲ್ಲ. ನಾನು ನೆಕ್ಸ್ಟು ಬ್ರೇಕ್ ಹೊಡಿತೀನಿ, ಫ್ರಂಟ್ ಇಲ್ಲ ಬ್ಯಾಕ್ ಬ್ರೇಕ್ ಹೊಡಿತೀನಿ ಅಂತ ಅಂದರೆ ನಾನು ಸೀದಾ ಕ್ಲಚ್ಗೆ ಹೋಗ್ತಾ ಇದ್ದೀನಿ. ಅದು ಎಷ್ಟು ಅಭ್ಯಾಸ ಆಗ್ಬಿಟ್ಟೈತೆ ಅಂದರೆ ಕಮೆಂಟಲ್ಲಿ ಹಾಕಿರೋದನ್ನು ನೋಡಿ ಆದರೂ ಟ್ರೈ ಮಾಡಿದೆ 1-2 ಸತಿ. ಇಲ್ಲ ಆಗ್ತಾಯಿಲ್ಲ ನನಗೆ. ಅದು ಹೆಂಗೆ ವರ್ಕ್ ಆಗುತ್ತೆ ಏನು ಐಡಿಯಾ ಇಲ್ಲ. ಇಲ್ಲೇ ಎತ್ಕೊಳ್ಬೇಕು ನಾನು ರೈಟು. ಮೇ ಬಿ ಯಾವನೂ ಇಲ್ಲ. ಲೆಟ್ಸ್ ಗೋ. ಹತ್ಬಿಟ್ವಿ ಹೈವೇ. ಟೋಲ್ ದಾಟಿದ ತಕ್ಷಣ ಕ್ಯಾಮ್ರಾ ಸೆಟಪ್ ಮಾಡಿಬಿಡ್ತೀನಿ ಮುಂದೆಗಡೆ. ಅಂದರೆ ನನ್ನ ಫೋನ್ನ ಮುಂದೆ ಸಿಗಿಸ್ತೀನಿ. ಸೊ ದಟ್ ಕ್ರೇಜಿ ಶಾರ್ಟ್ಸ್ ತೆಗೆಯೋಣ. I don't ever slow up, no I don't take shit. I got no love for the fakeness. If you wanna play tough and wanna hate this. ಗೋಪ್ರೋನ ಹಿಂಗೆ ಮೌಂಟ್ ಮಾಡಿದ್ದೀನಿ. ಏನು ಆಗ್ತಾಯಿತ್ತು ಕೂಡ ಈ ಹೈವೇಲಿ ಪ್ರಾಬ್ಲಮ್ಮು. ಈ ಥರ ಇಲ್ಲಿ ವೈಟ್ ಲೈನು ಹಿಂಗೆ 3 ಮ್ಯೂಸಿಕಲ್ ರೋಡ್ ಮಾಡಿರ್ತಾರೆ ಗೊತ್ತಾ ನಿಮಗೆಲ್ಲ ಗೊತ್ತಿದ್ರೆ. ಮ್ಯೂಸಿಕಲ್ ರೋಡು ಆ ಜಾಗದಲ್ಲಿ ಗೋಪ್ರೋ ಒಂದೊಂದು ಮ್ಯೂಸಿಕಲ್ ರೋಡ್ಗೂ ಹಿಂಗೆ ಆಯ್ತಾಯ್ತು ಗುರು. ಹೈವೇ ಅಲ್ಲಿ ಶೂಟ್ ಮಾಡಿದ್ದೀನಿ. ನನ್ನ ನಸೀಬ್ಗೆ ಮೈಕ್ ಫುಲ್ಲು ಡಿಸ್ಟಾರ್ಟ್ ಆಗಿಬಿಟ್ಟು ಸೌಂಡ್ ಏನೇನೋ ಬಂದ್ಬಿಡೈತೆ. ಲಾಸ್ಟ್ ಟೈಮಿಂದನೂ ಈ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗೆ ಸ್ಟಾರ್ಟ್ ಮಾಡೋದು. ಒಂದು 70 ಸ್ಪೀಡ್ಗೆ ಹೋದರೆ ಮೈಕು ವಾಯ್ಸ್ ಸರಿಯಾಗಿ ಬರೋಲ್ಲ. ಬ್ಲೂಟೂತ್ ಮೈಕ್ ತೊಗೊಳ್ಬೇಕು. ಕಾಸು ಇಲ್ಲದೆ ಇರೋ ಟೈಮಲ್ಲೇ ಈ ಥರ ಎಲ್ಲ ಬರುತ್ತೆ ಸಿಚುವೇಶನ್ನು. ಬಟ್ ವರ್ತ್ ಇನ್ವೆಸ್ಟ್ಮೆಂಟು. ಒಂದು ಸತಿ ಇನ್ವೆಸ್ಟ್ ಮಾಡಬೇಕಷ್ಟೇ. ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ. ಓಕೆ, ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇರುತ್ತೆ. ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ. ತುಮಕೂರು ಹತ್ರ ಇರೋ ಮಂದಾರಗಿರಿ ಹಿಲ್ಸು. ಇದು ನನ್ನ ಫೇವ್ರೆಟ್ ಪ್ಲೇಸ್ ಗುರು. ಎಷ್ಟೊಂದು ಸತಿ ಬರ್ತೀನಿ. ಬೇಜಾರಾದರೆ ಬರ್ತೀನಿ, ಖುಷಿ ಆದರೆ ಬರ್ತೀನಿ. ಫೋನ್ಪೇ ಮಾಡ್ಬೋದಾ? ಹಿಂದೆ ಹೋಗ್ಬೋದಲ್ಲ ಬೈಕಲ್ಲಿ? ಜಾಸ್ತಿ ಜನ ಅವರಾ? ಮಾಡಿದ್ದೀನಿ. ಇದೇ ನವಿಲ್ದು. ಎಲ್ಲ ಕಫಲ್ಸ್ ಬಂದವ್ರೆ ನಮ್ಮ ಜೀವನಕ್ಕೆ. ಥೂ ಅಭಿ ಥೂ. ಮಂದರಗಿರಿ, ಮಂದಾರ ಅಂತ ಇದೆ ನಾನು ಇಷ್ಟು ದಿನ. ಮಂದರಗಿರಿ. ಮಂದರ ಅಂದರೆ ಪಿಕಾಕ, ಐಡಿಯಾ ಇಲ್ಲ. ಬನ್ನಿ
ಹಿಂದೆಯಿಂದ ಹೋಯ್ತು. ಇದೊಂದು ರೂಟ್ ಐತೆ, ಎಷ್ಟೊಂದು ಜನ ಬ್ಲಾಗಲ್ಲಿ ನೋಡಿರ್ತೀರ. ಇದು ಇನ್ನೊಂದು ರೂಟು. ನಿಮಗೆ ನಾನು ಯೂಶ್ವಲಿ ಮೇಲ್ ಟೆಂಪಲ್ಗೆಲ್ಲ ಹೋಗೋಕ್ಕೆ ಹೋಗಲ್ಲ. ನಾನು ಹಿಂದೆ ಬ್ಯಾಕ್ ವಾಟರ್ಸ್ ನೋಡೋಕ್ಕೆ ಬಂದಿರೋದು. ಆ ಬೆಟ್ಟದ ಮೇಲೆ ಕೂತ್ಕೊಂಡು ಬ್ಯಾಕ್ ವಾಟರ್ಸ್ ನೋಡೋ ಮಜಾನೇ ಬೇರೆ, ಆ ವೈಬೇ ಬೇರೆ ಗುರು. ನೀವು ಬೆಂಗಳೂರಲ್ಲಿ ಇದ್ದೀರಾ, ಪಟ್ಟಂತ ಬಂದು ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಬೇಕು, ಐ ಸಜೆಸ್ಟ್ ಮಂದಾರಗಿರಿ. ಮಂದಾರಗಿರಿ ಬನ್ನಿ, ವೈಬ್ ಮಾಡಿ, ಹಾಳು ಮಾಡಬೇಡಿ ಗುರು. ಬನ್ನಿ, ಎಂಜಾಯ್ ಮಾಡಿ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ. ನೀರ ಹತ್ರಕ್ಕೂ ಹೋಗ್ಬೋದು, ನೀರ ಹತ್ರ ಹೋಗಿ ವಾಪಸ್ ಇದೆ ಮನೆಗೆ ಹೋಯ್ತಾರಿ. ಇದು ಇವತ್ತಿನ ಅವೇರ್ನೆಸ್ಸು. ಲೆಟ್ಸ್ ಕಪಲ್ಸ್, ಎಲ್ಲ ಕಪಲ್ಸ್ ಅಲ್ಲೋಡು, ಕಪಲ್ಸ್. ಅಯ್ಯೋ 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 ದೇವರೇ, ಓ ಮೈ ಗಾಡ್, ಕಪಲ್ಸ್ ಮನೆ ಹಾಳಾಗ. ಅಲ್ಲಿ ನೋಡ್ರಿ, ಅಲ್ಲಿ ಕಾಣ್ತಾ ಇದ್ರ ನಿಮಗೆ, ಅಲ್ಲಿ ಅದು ನಾನು ಮಾಡೋದು ಯಾವಾಗಿ ಆ ಥರ ಕುತ್ಕೊಳ್ಳೋದು. ಬಟ್ ಅಲ್ಲೆಲ್ಲ ಹುಡುಗ ಹುಡುಗಿ ಕೂತವ್ರೆ. ನಮ್ಮ ದುರಾದೃಷ್ಟ ಅಥವಾ ನಮ್ಮ ಅದೃಷ್ಟಕ್ಕೆ ಒಂಚೂರು ಜಾಗ ಇದ್ದರೆ ಸಾಕು, ಎಲ್ಲೂ ಹುಡುಗ ಹುಡುಗಿ ಇರಬಾರ್ದು. ನಾನು ಒಬ್ಬನಿಗೆ ಮೀ ಟೈಮ್ ಬೇಕು, ಪೀಸ್. ಹತ್ತಲ್ಲ ಅಣ್ಣನ ಗಾಡಿ ಪಾಪ. ಬಟ್ ನಾವು ಬಿಡಲ್ಲ, ಹತ್ತಿಸ್ತೀವಿ. ನಮ್ಮದು ಗಾಡಿ ಗೊತ್ತಲ್ಲ, ಅದ್ರ ಗನ್ನು 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 ಥರ ಮೇಂಟೈನ್ ಮಾಡಿರೋದು ನಮಗೆ. ನಡಿ, ಯಾವನಿಲ್ಲ. ಲೆಟ್ಸ್ ಗೋ ಬೇಬಿ, ಯು ಕ್ಯಾನ್ ಡು ಇಟ್. ಸೆಕೆಂಡ್ ಗೇರೆಲ್ಲ ಹೆಂಗೆ ನೋಡಿ, ಬೆಣ್ಣೆ ಒಂಚೂರು ಸೌಂಡ್ ಬರಲ್ಲ ಗೇರ್ ಬಾಕ್ಸ್ ಅಂತ ಹತ್ತಾಳೆ. ಹಂಗೆ ಮೇಂಟೈನ್ ಮಾಡಿರೋದು ಗಾಡಿನ. 4 ವರ್ಷದ ಗಾಡಿ ಅಂದರೆ ಯಾವನೂ ನಂಬಲ್ಲ ಗುರು, ಆ ಥರ ಕಾಪಾಡಿದ್ದೀವಿ. ರೀಸೆಂಟಾಗಿ ಒಂದು ಸ್ವಲ್ಪ ದಿನ ಗುಜರಿ ಹಿಡಿಸ್ಬಿಟ್ಟಿದೆ, ಆಮೇಲೆ ಎತ್ತಾಕೊಂಡೋಗಿ ರೆಡಿ ಮಾಡಿಸ್ದೆ. ಪಾರ್ಕಿಂಗ್ ಮಾಡೋರೆ ಫೆಸಿಲಿಟಿ, ಬನ್ನಿ ಒಳಗೆ ಪಾರ್ಕ್ ಮಾಡಿದ್ರು. ಕೇರಳದವರೇ ಹೆವಿ ಆಗ್ಬಿಟ್ಟವ್ರು ಕೂಡ ಇಲ್ಲಂತೂ. ವೆಹಿಕಲ್ಸ್ ಮೇಲಕ್ಕೆ ನಾಟ್ ಅಲೌಡು. ಇಲ್ಲಿಗೆ ಲಾಸ್ಟ್. ಚಿಕ್ಕ ಕಲ್ಯಾಣಿ. ಮುಂಚೆ ನಾನು ತುಂಬ ಸ್ಟಾರ್ಟಿಂಗ್ ಬಂದಾಗ ಈ ಕಲ್ಯಾಣಿಯಲ್ಲಿ ನೀರಿರಲಿಲ್ಲ. ಮೇಲೆ ಹೋದರೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ, ಅಕಸ್ಮಾತ್ ಹೋದರೆ ಹೋಗಲ್ಲ. ಮೇಲೆ ಚಿಕ್ಕದು ಇವ್ರದ್ದು ಏನೋ ಪ್ರೀಸ್ಟ್ಸ್ ಅನ್ಸುತ್ತೆ, ಅವರು ಲೈಕ್ ಪೂಜಾರಿಗಳು, ಅವ್ರದ್ದು ವಿಗ್ರಹಗಳು ಇಟ್ಟವ್ರು. ಅದು ಫುಲ್ಲು ಈ ಕೆರೆ ಒಳಗೆ ಇಟ್ಟಿದ್ರು. ನಾನು ಮುಂಚೆ ಬಂದಾಗ, ನೀವು ಯಾರು ನೋಡಿರ್ತೀರ, ಫುಲ್ ವೈಟ್ ಪೇಂಟ್ ಬಟ್ ಇಟ್ಟಿರ್ತಾರೆ. ಅವಾಗ ಕ್ರೇಜಿ ಇತ್ತು ಗುರು. ಫೈನಲಿ ಮೇಲೆ ಬಂದಿದ್ದೀನಿ. ಹೇರ್ ಸ್ಟೈಲ್ ನೋಡಿ, ನಾನಿನ್ನ ಬಿಡಲಾರೆ ಅನಂತನಾಗ್ ಥರ ಕಾಣ್ತಾ ಇದ್ದೆ. ಅದನ್ನೆಲ್ಲ ಮರೆಸೋದು ಇಂದ ವ್ಯೂ ನೋಡ್ರಿ. ಎಲ್ಲಿಗ್ರಿ ಬೇಕು, ಇನ್ನೇನ್ರಿ ಬೇಕು ಬಿಟ್ಟು. ಹುಡುಗಿರಲ್ಲ ಅವರೇ, ಅವ್ರನ್ನೆಲ್ಲ ನೋಡಬೇಡಿ ನೀವು. ಬರೀ ಇಂಥದೆಯ ನಾನು ತೋರ್ಸೋದು ಮಾತ್ರ ನೋಡಬೇಕು. ಯಾರು ಗುರು ಲಾರಿ ಅವನು? ಕುವಾಳ್ ನನ್ನ ಮಗ ತೆಗ್ದೇ ಬಿಟ್ಟ. ಡೋರ್ ಮಕ್ಕೊಡ್ತಿತ್ತೀಗ, ಹೊಡಿತಿರ್ಲಿಲ್ಲ, ಹೈಟ್ ಇತ್ತೇನೋ. ಆ್ಯಂಡ್ ಏನಂದರೆ ಒಂದೇ ಸ್ಟ್ರೆಚಲ್ಲಿ ಬಂದೆ ಸೀದಾ. ಇವಾಗ ಆಲ್ಮೋಸ್ಟ್ ನಮ್ಮ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಇದ್ದೀನಿ. ಜಸ್ಟ್ ಟೋಲ್ ಪಾಸ್ ಮಾಡಿದೆ. ಟೋಲ್ ಪಾಸ್ ಮಾಡಿ ಕ್ಯಾಮ್ರಾ ಆನ್ ಮಾಡಿದೆ. ಜಿಡಿ ಮಳೆ ಬರ್ತೈತೆ. ಸೊ ಮಳೆ ಬರ್ತಾ ಇರೋದ್ರಿಂದ ಆದಷ್ಟು ಬೇಗ ಮನೆಗೆ ಹೋಗಬೇಕು. ಸೊ ಅಕಸ್ಮಾತ್ ತುಂಬ ಜೋರು ಮಳೆ ಆದರೆ ಕ್ಯಾಮ್ರಾ ಎದ್ದು ಬ್ಯಾಗ್ ಹಾಕತ್ತೀನಿ. ಏನು ಜೋರು ಮಳೆ ಬರಲಿಲ್ಲ ಅಂದರೆ ಹಿಂಗೆ ಸ್ಟ್ರೆಚ್ ಹೊಡಿತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇದೆ. ಮೇ ಬಿ ಇವತ್ತೇ ಅದನ್ನು ವೀಡಿಯೋ ಮಾಡ್ಕೊತೀನಿ, ಅದನ್ನು ಬೇರೆ ಅಪ್ಲೋಡ್ ಮಾಡ್ತೀನಿ. ಈ ರೈಡ್ ಇಲ್ಲಿಗೆ ಮುಕ್ತಾಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವ್ಲಾಗ್ನ ನೋಡಿದ್ರಿ. ಆ್ಯಂಡ್ ನಂದು ಫಸ್ಟು ಸೋಲೋ ರೈಡ್ ಆಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ವೆದರ್ ಮಾತ್ರ ತುಂಬ ಸಪೋರ್ಟ್ ಮಾಡ್ತು, ಬಿಸಿಲು ಒಂಚೂರು ಇರಲಿಲ್ಲ. ಆ್ಯಂಡ್ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಇದೇ ಥರ ದೊಡ್ಡ ರೈಡ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ.
ನೆಕ್ಸ್ಟ್ ಒಂದು ಚಿಕ್ಕಮಂಗ್ಳೂರು ಪ್ಲ್ಯಾನ್ ಇದೆ. ಏನಾದರೂ ಎಕ್ಸಿಕ್ಯೂಟ್ ಆದರೆ ಒಂದು ಕ್ರೇಜಿ ವ್ಲಾಗ್ ಬರುತ್ತೆ. ಎಲ್ಲ ನಮ್ಮ ಫ್ರೆಂಡ್ಸು ಒಂದು 3 ಬೈಕ್ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಆ್ಯಂಡ್ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮ್ಮ ಅಗಸ್ತ್ಯ ವರ್ಡ್ಸ್ ಸೈನಿಂಗ್ ಆಫ್. ಬಾಯ್ ಬಾಯ್.